Welcome to Desai Academy. So today we'll discussing about the chapter number 3, metals and non-metals. So next topic is how do metals and non-metals react with. Okay, so and before going to study this, we have some basic information, so that will be discuss first basic information. After that we'll discuss that the how do metals and non-metals react with each. So first we know about the what is matter. So matter is made up of what? Matter is made up of tiny particles. So matter is made up of what? Tiny particles. So matter matter is made up of what? Tiny particles. So matter ಎದರಿಂದ ಮೇಡ್ ಆಗಿರ್ತಪ್ಪ ಅಂತ ಹೇಳಬೇಕಾದ್ರೆ ಟೈನಿ ಪಾರ್ಟಿಕಲ್ಸ್ ಅಂತ ಮೇಡ್ ಆಗಿರುತ್ತದೆ. ಓಕೆ, ದ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ವಾಟ್? Tiny particles, and matter is nothing but that occupies a space and mass. Okay, next what? Matter is nothing but matter is nothing but that occupies the ಸ್ಪೇಸ್ ಆ್ಯಂಡ್ ಮಾಸ್. ಮೊದಲು ನಮಗೇನು ಗೊತ್ತಿರಬೇಕು? ಮ್ಯಾಟರ್ ಅಂದರೆ ಏನಿರಬೇಕು? ಮ್ಯಾಟರ್ ಅಂದ್ರೆ ಏನು? ಇದು ಅದರಲ್ಲಿಂದ ಕಂಬೈನ್ ಆಗ್ಯದ ಸ್ಮಾಲ್ ಟೈನಿ ಪಾರ್ಟಿಕಲ್ಸ್ ಅಂತ ಕಂಬೈನ್ ಆಗ್ಯದ ಅಂತ ಗೊತ್ತಿರಬೇಕು. ಆಮೇಲೆ ಏನಂತ ಹೇಳ್ಬೋದು ನಾವಲ್ಲಿ? ಮ್ಯಾಟರ್ ಎದ್ರಲಿಂತ ಮ್ಯಾಟರ್ ಟೈನಿ ಪಾರ್ಟಿಕಲ್ಸ್ ಅಂತ ಮೇಡ್ ಆಗ್ಯದ ಅಂತ ಹೇಳ್ಬೋದು. ನೆಕ್ಸ್ಟ್ ಮ್ಯಾಟರ್ ಏನು ಅಕ್ಯುಪೈ ಮಾಡ್ತಾವೆ? ಮ್ಯಾಟರ್ ಈಸ್ ಅಕ್ಯುಪೈಸಸ್ ದಿ ವಾಟ್? ಸ್ಪೇಸ್ ಆ್ಯಂಡ್ ಮಾಸ್. ಎನಿಥಿಂಗ್ ದಟ್ ಅಕ್ಯುಪೈಸಸ್ ದಿ ಸ್ಪೇಸ್ ಆ್ಯಂಡ್ ಮಾಸ್ ಈಸ್ ಕಾಲ್ಡ್ ಆಸ್ ಮ್ಯಾಟರ್. ಯಾವುದೇ ಒಂದು ಸಬ್ಸ್ಟೆನ್ಸ್ ಸ್ಪೇಸ್ ಮತ್ತು ಮಾಸ್ ಅಕ್ಯುಪೈ ಮಾಡ್ತಪ್ಪ ಅಂತಂದ್ರೆ ಅದಕ್ಕೆ ನಾವೇನಂತ ಹೇಳ್ಬೋದು? ಮ್ಯಾಟರ್ ಅಂತ ಹೇಳ್ಬೋದು. ಸೊ ನಾವೇನು ಹೇಳಿದೆವು? ಮ್ಯಾಟರ್ ಅದು ಯಾವುದೇ ಸಬ್ಸ್ಟೆನ್ಸು ಏನಾಗಿರಬೇಕು? ಸ್ಪೇಸ್ ಮತ್ತು ಮಾಸ್ ಅಕ್ಯುಪೈ ಮಾಡ್ತಪ್ಪ ಅದಕ್ಕೆ ನಾವೇನು ಹೇಳ್ಬೋದು? ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಮ್ಯಾಟರ್ ಈಸ್ ನಥಿಂಗ್ ಬಟ್ ದಟ್ ಕ್ಯಾನ್ ಅಕ್ಯುಪೈಸ್ ಸ್ಪೇಸ್ ಆ್ಯಂಡ್ ಮಾಸ್ ಈಸ್ ಕಾಲ್ಡ್ ಆಸ್ ವಾಟ್? ಮ್ಯಾಟರ್. ಸೊ ಯಾವುದೇ ಒಂದು ಮ್ಯಾಟರು ಏನು ಅಕ್ಯುಪೈ ಮಾಡಬೇಕು? ಸ್ಪೇಸ್ ಮತ್ತು ಏನಾಗಿದೆ? ಮಾಸ್ ಅಕ್ಯುಪೈ ಮಾಡ್ತಂದ್ರೆ ಅದಕ್ಕೆ ನಾವೇನಂತ ಹೇಳ್ಬೋದು? ಮ್ಯಾಟರ್ ಅಂತ ಹೇಳ್ಬೋದು. ಸೊ all matters are made up of what? Small particles are called as the atoms. So all matters are made up of what? Small particles. ಎಲ್ಲ ಮ್ಯಾಟರು ಯಾವುದೇ ಒಂದು ಇನ್ ದಿ ಯೂನಿವರ್ಸ್, ಎವ್ರಿ ಮ್ಯಾಟರ್, ಯೂನಿವರ್ಸ್ ಒಳಗೆ ಯಾವುದೇ ಒಂದು ಮ್ಯಾಟರ್ ಆಗಿರ್ಬೋದು, ಅದು ಎದರ್ಲಿಂತ ಮೇಡ್ ಆಗ್ಯದ ಅಂತ ಹೇಳ್ಬೋದು ನಾವಲ್ಲಿ? ಸ್ಮಾಲ್ ಪಾರ್ಟಿಕಲ್ಸ್ಲಿಂತ ಮೇಡ್ ಆಗ್ಯದ. ಆ ಮೇಡ್ ಆಗಿದ್ದದಕ್ಕೆ ನಾವು ಏನಂತ ಅದು ಕರಿಬೋದಪ್ಪ ಅಂತಂದ್ರೆ ಆಟಮ್ ಅಂತ ಕರಿಬೋದು. ಸೊ ಆಲ್ ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಆಟಮ್. ಸೊ ಎಲ್ಲ ಮ್ಯಾಟರ್ಸ್ಗಳು ಎದರ್ಲಿಂತ ಮೇಡ್ ಆಗ್ಯದ ಅಂತ ಹೇಳಿದಾಗ ಸ್ಮಾಲ್ ಪಾರ್ಟಿಕಲ್ಸ್ ಅಂತ ಮೇಡ್ ಆಗ್ಯದ ಅಂತ ಹೇಳಿದಾಗ ಆ ಪಾರ್ಟಿಕಲ್ಸ್ಗಳು ಏನಂತ ಕರಿತೀವಿ ನಾವು ಅಲ್ಲಿ? ಆಟಮ್ ಅಂತ ಕರಿತೀವಿ. ಇದು ಯಾರು ಹೇಳ್ಕೊಟ್ರಪ್ಪ ಅಂತಂದ್ರೆ ಡಾಲ್ಟನ್ಸ್ ಅವರು ಹೇಳಿದಾರೆ. ಸೊ ಜಾನ್ ಡಾಲ್ಟನ್ ಅವ್ರು ಏನು ಹೇಳಿದಾರಪ್ಪ ಅಂದ್ರೆ ಮ್ಯಾಟರ್ ಎದರ್ಲಿಂತ ಮೇಡ್ ಆಗ್ಯದ? ಸ್ಮಾಲ್ ಪಾರ್ಟಿಕಲ್ಸ್ಗಳು. ಈ ಸ್ಮಾಲ್ ಪಾರ್ಟಿಕಲ್ಸ್ಗಳಿಗೆ ಏನಂತ ಕರಿಬೋದು ಅಂತ ಹೇಳಿದ್ರು? ಆಟಮ್ ಅಂತ ಹೇಳಿದ್ರು. ಸೊ ಜಾನ್ ಡಾಲ್ಟನ್ said that every matter is made up of small particles and these small particles are called as what? Atom ಅಂತ ಜಾನ್ ಡಾಲ್ಟನ್ ಹೇಳಿದರು. ಅಗೇನ್ ದ matters are called as the atoms and atom has 3 subatomic particles. atom ಮತ್ತೆ ಏನಾಗ್ಯದ? 3 subatomic particlesಗಳು ಏನು ಮಾಡ್ಯದ? ಕಂಟೈನ್ ಮಾಡಿದೆ. atom has what? 3 subatomic particles ಅಂತ ಹೇಳಿದ್ರು. atoms ಏನಾಗ್ಯದ? 3 subatomic particlesಗಳು ಕಂಟೈನ್ ಮಾಡ್ಯದ. ಏನಂತ ಹೇಳಿದಾರಪ್ಪ ಅಂತಂದ್ರೆ ಅವರು? ಸೊ atom has 3 subatomic particles. ಯಾವ್ಯಾವ 3 subatomic particles ಅಂತ ಹೇಳಿದಾಗ ನಮಗೇನು ಗೊತ್ತಾಯ್ತಪ್ಪ ಅಂತಂದ್ರೆ ಆಟಮ್ ಏನದ? ಪ್ರೋಟಾನ್ ಒಂದದ, ಈಗ ನ್ಯೂಟ್ರಾನ್ಸ್ ಅದ, ಎಲೆಕ್ಟ್ರಾನ್ಸ್ ಅದ ಅಂತ ಏನು ನಮ್ಗೆ ಅವ್ರಿಗೆ ಗೊತ್ತಾಯಿತು. ಸೊ ಏನು ವಾಟ್ ಈಸ್ ಹಿಯರ್? ಸೊ atom has what? 3 subatomic particles. One is what? Proton, another one is neutron, another one is what? Electron. So that atom has what? 3 subatomic particles. One is proton, second one neutron and electrons. So atoms ಒಳಗಡೆ ಏನದ? 3 ಸಬ್ ಬರ್ತಾವಂತ ಹೇಳಿದ್ರು. ಒಂದನೇದು ಪ್ರೋಟಾನ್ ಅಂತ ಹೇಳಿದ್ರು, ಎರಡನೇದು ನ್ಯೂಟ್ರಾನ್ಸ, ಮೂರನೇದು ಎಲೆಕ್ಟ್ರಾನ್ಸ. ಪ್ರೋಟಾನ್ ಯಾವಾಗಲೂ ಏನಾಗಿರ್ತದೆ? ಪಾಸಿಟಿವ್ ಚಾರ್ಜ್ ಆಗಿರ್ತದೆ. ನ್ಯೂಟ್ರಾನ್ ಆಗ್ತದೆ ಯಾವುದೇ ರೀತಿಯಾಗಿ ಅದರ ಮೇಲೆ ಚಾರ್ಜ್ ಇರೋದಿಲ್ಲ. ಇಟ್ ಹ್ಯಾಸ್ ನೋ charge, it is a neutral, and electrons are negative charge. Here proton is what? Positive charge, and this is no charge, and this is what? Negative charge. ಏನಂತ ಹೇಳ್ಬೋದು? ಪ್ರೋಟಾನ್ ಯಾವಾಗಲೂ ಯಾವುದು ಚಾರ್ಜ್ ಇರ್ತದೆ? ಪಾಸಿಟಿವ್ ಚಾರ್ಜ್ ಆಗಿರ್ತದೆ. ನ್ಯೂಟ್ರಾನ್ ಏನಾಗ್ತದೆ? ಯಾವುದೇ ರೀತಿಯಾಗಿ ಚಾರ್ಜ್ ಇರೋದಿಲ್ಲ. ಮತ್ತು ಎಲೆಕ್ಟ್ರಾನ್ಸ್ ಮೇಲೆ ಏನಾಗಿರ್ತದೆ? ನೆಗೆಟಿವ್ ಚಾರ್ಜ್ ಇರ್ತದೆ ಅಂತ ನಮಗೆ ತಿಳಿದದ. ಸೊ ನಮಗೆ ಏನಾಗ್ತದೆ? ಆಟಮ್ಸ್ದು 3 ಸಬ್-ಅಟಾಮಿಕ್ ಪಾರ್ಟಿಕಲ್ಸ್ದು ಪ್ರಾಪರ್ಟೀಸ್ ಏನಂತ? ಪ್ರೋಟಾನ್ ಯಾವಾಗಲೂ ಪಾಸಿಟಿವ್ ಚಾರ್ಜ್ ಆಗಿರುತ್ತದೆ, ನ್ಯೂಟ್ರಾನ್ ಯಾವಾಗಲೂ ನೋ ಚಾರ್ಜ್ ಇರೋದಿಲ್ಲ ಅದ್ರ ಮೇಲೆ, ಎಲೆಕ್ಟ್ರಾನ್ಸಲ್ಲಿ ಯಾವಾಗಲೂ ಏನಿರ್ತದೆ? ನೆಗೆಟಿವ್ ಚಾರ್ಜ್ ಆಗಿರ್ತದೆ ಅಂತ ಹೇಳ್ಬೋದು. ಸೊ
ನೆಕ್ಸ್ಟ್ ಏನು ಹೇಳ್ಬೋದಪ್ಪ ಅಂದರೆ ನಾವಲ್ಲಿ so atom has a positive charged center is called as the nucleus. So atom, here this is the atom, so this atom, this center part is called as the nucleus. It is a ಪಾಸಿಟಿವ್ ಚಾರ್ಜಡ್. ಸೊ ಆಟಮ್ ಏನನ್ನೋದು ಆಟಮ್ ಒಳಗಿಂದ ಸೆಂಟರ್ ಪಾರ್ಟ್ ಏನದ ಅಂತ ಹೇಳ್ಬೋದು, ಅದಕ್ಕೆ ನಾವು ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ಅದ್ರ ಚಾರ್ಜ್ ಏನಾಗಿರ್ತಪ್ಪ ಅಂದ್ರೆ ಪಾಸಿಟಿವ್ ಚಾರ್ಜ್ ಆಗಿರ್ತಾವೆ ಅಂತ ಹೇಳ್ಬೋದು. ಆಟಮ್ ಹ್ಯಾಸ್ ವಾಟ್ ಪಾಸಿಟಿವ್ ಚಾರ್ಜಡ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ ನಾವು. ಆಟಮ್ ಒಳಗೆ ಏನಾಗ್ತದೆ ಸೆಂಟರ್ ಪಾಯಿಂಟ್ ಏನಂತ ಕರಿತೀವಿ ನಾವು ಅಲ್ಲಿ ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಚಾರ್ಜ್ ಏನಾಗಿರುತ್ತೆ ಅದು ಪಾಸಿಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಏನಂತ ಹೇಳ್ಬೋದು, ಆಟಮ್ ಹ್ಯಾಸ್ ಅ ಪಾಸಿಟಿವ್ ಚಾರ್ಜಡ್ ಸೆಂಟರ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್. ಒಂದು ಆಟಮ್ ಏನಾಗ್ಯದ, ಒಂದು ಪಾಸಿಟಿವ್ ಚಾರ್ಜ್ ಏನಾಗ್ಯದ, ಪಾಸಿಟಿವ್ ಚಾರ್ಜ್ ಏನಾಗ್ಯದ ಅಂತ ಹೇಳ್ಬೋದು ನಾವಲ್ಲಿ ಸೆಂಟರ್ ಅದ. ಆ ಸೆಂಟರ್ಗೆ ಏನಂತ ಕರೆದರೆ ನಾವು ಏನಂತ ಕರೆಯಬಹುದು, ಸೊ ಅದನ್ನು ನ್ಯೂಕ್ಲಿಯಸ್ ಅಂತ ಕರೆಯಬಹುದು. ಸೊ ಏನಂತ ದಿಸ್ ಇಸ್ ಆಟಮ್ ಅಂತ ಹೇಳ್ಬೋದು. ಆಟಮ್ ಒಳಗೆ ಒಂದು ಸೆಂಟರ್ ಪಾಸಿಟಿವ್ ಚಾರ್ಜ್ ಅದಕ್ಕೆ ಏನಂತ ಕರಿಬೋದು ನಾವು ಅಲ್ಲಿ ನ್ಯೂಕ್ಲಿಯಸ್ ಅಂತ ಕರಿಬೋದು. ಆಟಮ್ ಹ್ಯಾಸ್ ಅ ಪಾಸಿಟಿವ್ ಚಾರ್ಜ್ ಸೆಂಟರ್ ಈಸ್ ಕಾಲ್ಡ್ ವಾಟ್ ನ್ಯೂಕ್ಲಿಯಸ್ ಅಂತ ಹೇಳ್ಬೋದು. ಅಗೇನ್ ಮತ್ತು ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಎ ಡಿಸ್ಕ್ರೀಟ್ ಆರ್ಬಿಟ್ಸ್. ಮತ್ತೇನಂತ ಹೇಳ್ಬೋದು, ಎಲೆಕ್ಟ್ರಾನ್ಸ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ಅದು ನ್ಯೂಕ್ಲಿಯಸ್ ಸರೌಂಡ್ ಏನು ಮಾಡ್ತಾವೆ ಅಥವಾ ಅರೌಂಡ್ ಏನು ಮಾಡ್ತಾವೆ ಸರ್ಕ್ಯುಲೇಟ್ ಆಗ್ತಾವೆ ಅಥವಾ ರಿವಾಲ್ವ್ ಆಗ್ತಾವೆ ಅಂತ ನಮಗೆ ತಿಳಿತದೆ. ಸೊ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ವಾಟ್ ನ್ಯೂಕ್ಲಿಯಸ್. ಸೊ ಅದು ಏನಾಗ್ತದೆ, ಎಲೆಕ್ಟ್ರಾನ್ಸ್ಗಳು ಏನಾಗ್ತದೆ ಅಲ್ಲಿ, ಸೊ ಸರ್ಕ್ಯುಲರ್ ಒಳಗೆ ಅಥವಾ ಆರ್ಬಿಟ್ರಿ ಒಳಗೆ ಏನಾಗ್ತದೆ ಎಲೆಕ್ಟ್ರಾನ್ಸ್ಗಳು ಏನಾಗ್ತಾವೆ ಅಲ್ಲಿ ಮೂವ್ ಆಗ್ತಾವೆ ಅಂತ ಹೇಳ್ಬೋದು. ಎಲೆಕ್ಟ್ರಾನ್ಸ್ ಎದುರು ಸುತ್ತ ತಿರುಗ್ತಾವೆ ಅಂತ ಹೇಳಿ ಗೊತ್ತಾಯ್ತು ನಮಗೀಗ. ಇಲ್ಲಿ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ಸನ್ನು ಸರೌಂಡ್ ಆಗ್ತಾವಂತ ಗೊತ್ತಾಯಿತು. ಸೊ ಹಿಯರ್ ದ ವರ್ಡ್ ಹಿಯರ್ ಡಿಸ್ಕ್ರೀಟ್ ಆರ್ಬಿಟ್ಸ್ ವಿ ಆರ್ ಹರ್ಡ್ ಅಬೌಟ್ ದಟ್. ಹಿಯರ್ ನಾವು ಏನೇ ವರ್ಡ್ ಬಂತಪ್ಪ ಇಲ್ಲಿ ಅಂದ್ರೆ ಡಿಸ್ಕ್ರೀಟ್ ಆರ್ಬಿಟ್ಸ್ ಅಪ್ಪ ಅಂದ್ರೆ ಇವು ಈ ಆರ್ಬಿಟ್ಸ್ಗಳನ್ನು ಏನು ಕರಿತೀವಿ ನಾವು ಅಲ್ಲಿ ಡಿಸ್ಕ್ರಿಟ್ಸ್ ಆರ್ಬಿಟ್ಸ್ ಅಂತ ಕರಿತೀವಿ ನಾವು ಅಲ್ಲಿ. ಸೆಂಟರ್ ಪಾರ್ಟ್ ನ್ಯೂಕ್ಲಿಯಸ್ ಅಂತ ಗೊತ್ತಿದೆ ನಮಗೆ. ಫಸ್ಟ್ ಆರ್ಬಿಟನ್ನು ಕೆನಿಂದ ಏನು ಡಿಸ್ಕ್ರೈಬ್ ಮಾಡ್ತೇವೆ, ಸೆಕೆಂಡ್ ಆರ್ಬಿಟ್ಸನ್ನು ಎಲ್ಲಿಂದ ಡಿಸ್ಕ್ರೈಬ್ ಮಾಡ್ತೇವೆ, ಥರ್ಡನ್ನು ಎಮ್ಲಿಂದ, ಫೋರ್ತನ್ನು ಏನೋ ಇದರಿಂದ ಡಿಸ್ಕ್ರೈಬ್ ಮಾಡ್ತೇವೆ ನಾವು ಎನ್ ಅಂತ ಆರ್ಬಿಟ್ನಿಂದ ನಾವೇನು ಡಿಸ್ಕ್ರೈಬ್ ಮಾಡ್ಬೋದು. ಸೊ ನಾವು ಆರ್ಬಿಟ್ಸ್ಗಳನ್ನು ಏನಂತ ಡಿಸ್ಕ್ರೈಬ್ ಮಾಡ್ಬೋದು, ಸೊ ನಾವು ಲೆಟರ್ಸ್ಲಿಂದ ಡಿಸ್ಕ್ರೈಬ್ ಮಾಡ್ಬೋದು. ಏನಂತ ಹೇಳ್ಬೋದು, KLMN. ಸೊ ದ ಆರ್ಬಿಟ್ಸ್ ಆರ್ ರಿಪ್ರೆಸೆಂಟೆಡ್ ಬೈ ಲೆಟರ್ಸ್ ಬೈ ವಾಟ್ KLMN ಅಂತ ನಾವು ಡಿಸ್ಕ್ರೈಬ್ ಮಾಡಿದ್ವಿ. ಆರ್ಬಿಟ್ಸ್ಗಳನ್ನು ಏನಂತಲ್ಲಿ ಅದರ್ ಲೆಟರ್ಸಿಂದ ಡಿಸ್ಕ್ರೈಬ್ ಮಾಡೋದು. ಫಸ್ಟ್ ಆರ್ಬಿಟನ್ನು ಕೆಲಿಂತ, ಸೆಕೆಂಡ್ ಆರ್ಬಿಟನ್ನು ಎಲ್ನಿಂತ, ಥರ್ಡ್ ಆರ್ಬಿಟನ್ನು ಎಮ್ನಿಂದ ಇನ್ನು ಡಿಸ್ಕ್ರೈಬ್ ಮಾಡ್ಬೋದು. ಹಾಗೇನ ನಾಲ್ಕನೇ ಆರ್ಬಿಟನ್ನು ಅಥವಾ ಫೋರ್ತ್ ಆರ್ಬಿಟನ್ನು ಎನ್ ಲೆಟರ್ಸ್ಲಿಂದ ಡಿಸ್ಕ್ರೈಬ್ ಮಾಡಬಹುದು. ಈಗ ನೆಕ್ಸ್ಟ್ ನೀವು ಆಲ್ರೆಡಿ ನೀವು 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಾ. ಏನಪ್ಪ ಅಂತ ಆಲ್ರೆಡಿ ಸ್ಟಡಿಡ್ ದ್ಯಾಟ್ electrons distributed in each orbit. So I have already studied in 9th standard how electrons are distributed in each ಆರ್ಬಿಟ್. ಓಕೆ, ನಾವು ಮೊದಲೇ ನಮಗೆ ಗೊತ್ತಿರೋದು ಏನಪ್ಪ ಅಂತಂದರೆ ಎಲೆಕ್ಟ್ರಾನ್ಸ್ಗಳು ಈಚ್ ಆರ್ಬಿಟ್ನಲ್ಲಿ ಅಂತಂದರೆ ಈ ಕೆ ಆರ್ಬಿಟ್ನಲ್ಲಿ, ಎಲ್ ಆರ್ಬಿಟ್ನಲ್ಲಿ ಮತ್ತು ಎಮ್ ಆರ್ಬಿಟಲ್ಲಿ, ಎನ್ ಆರ್ಬಿಟ್ನಲ್ಲಿ ಹೇಗೆ ಎಲೆಕ್ಟ್ರಾನ್ಸ್ಗಳು ಏನು ಡಿಸ್ಟ್ರಿಬ್ಯೂಟ್ ಆಗ್ತವೆ ಅಂತ ನಮಗೆ ತಿಳಿಬೇಕು. ಅದು ನಮ್ಮ 9th ಸ್ಟ್ಯಾಂಡರ್ಡಲ್ಲಿ ಮೊದಲೇ ಕಲಿತಿರೋ ಹಾಗೆ ನಾವು ಎಲೆಕ್ಟ್ರಾನ್ಸ್ಗಳು ಹೇಗೆ ಡಿಸ್ಟ್ರಿಬ್ಯೂಟ್ ಆಗ್ತವೆ ಅಂತ ನಮಗೆ ಗೊತ್ತದ. ಸೊ ಹೆಂಗಪ್ಪ ಅಂತಂತಂದರೆ ಸೊ electrons are distributed in the different orbits with the help of ಫಾರ್ಮುಲಾ ಕಾಲ್ಡ್ ಆ್ಯಸ್ 2n ಸ್ಕ್ವೇರ್. ಸೊ ಯಾವುದೇ ಒಂದು ಆರ್ಬಿಟ್ನಲ್ಲಿ ಎಲೆಕ್ಟ್ರಾನ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗಬೇಕಿತ್ತಪ್ಪ ಅಂದ್ರೆ ಒಂದು ಫಾರ್ಮುಲಾ ನಾವು ಸ್ಟಡಿ ಮಾಡಿದೆ ಅವಾಗ 9th ಸ್ಟ್ಯಾಂಡರ್ಡ್. ಆ ಫಾರ್ಮುಲಾ ಯಾವುದಪ್ಪ ಅಂತ ಹೇಳ್ಬೋದು 2n ಸ್ಕ್ವೇರ್. ವಿತ್ ದಿ ಹೆಲ್ಪ್ ಆಫ್ 2n ಸ್ಕ್ವೇರ್ ವಿ ಕ್ಯಾನ್ ಫೈಂಡ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಈಚ್ ಆರ್ಬಿಟ್. ನಮಗೇನು ಗೊತ್ತದಪ್ಪ ಅಂದ್ರೆ ಈ 2n ಸ್ಕ್ವೇರ್ ಫಾರ್ಮುಲಿಂದ ನಂಬರ್ ಆಫ್ ಆರ್ಬಿಟ್ಸ್ ಒಳಗೆ ಎಷ್ಟು ಎಲೆಕ್ಟ್ರಾನ್ ಫಿಲ್ ಆಗಬೇಕು, ಎಷ್ಟು ಎಲೆಕ್ಟ್ರಾನ್ಸ್ಗಳು ಆಲ್ವೇಸ್ ಪ್ರೆಸೆಂಟ್ ಇರ್ತಾವಂತ ನಾವು ಫೈಂಡ್ ಔಟ್ ಮಾಡಬೇಕಿತ್ತಪ್ಪ ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತದೆ. ಇಲ್ಲಿ ನಾವು ಆಲ್ರೆಡಿ 9th ಸ್ಟ್ಯಾಂಡರ್ಡ್ ಒಳಗೆ ಸ್ಟಡಿ ಮಾಡಿದೆ. ಏನಪ್ಪ ಅಂತಂದ್ರೆ 2n ಸ್ಕ್ವೇರ್ ಫಾರ್ಮುಲಾಲಿಂದ ನಾವು ಈಚ್ ಆರ್ಬಿಟ್ನಾಗ ಎಷ್ಟು ಎಲೆಕ್ಟ್ರಾನ್ಸ್ಗಳು ಫೈಂಡ್ ಔಟ್ ಫೈಂಡ್ ಮಾಡ್ಬೋದು ಅಂತ ನಮಗೆ ಗೊತ್ತದ. ಏನದ ಈಗ ನಮಗೆ ಇದು ಎನ್ ಇಂಡಿಕೇಟ್ಸ್ ದಿ ನಂಬರ್ ಆಫ್ ಆರ್ಬಿಟ್ಸ್. ಇದು ಎನ್ ಅದಲ್ಲ, ಇದು ಏನು ಇಂಡಿಕೇಟ್ ಮಾಡ್ತಾ ಅಂತ ಹೇಳ್ಬೋದು ನಾವು ಅಲ್ಲಿ ನಂಬರ್ ಆಫ್ ಆರ್ಬಿಟ್ಸ್ ಇಂಡಿಕೇಟ್ ಮಾಡ್ತೇವೆ. ನಂಬರ್ಸ್ ಅಂದರೆ ಏನಾಗಿರ್ಬೋದು, 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, ಸೊ ಆನ್ ಕಂಟಿನ್ಯೂಸ್ಲಿ. ಸೊ ಅಂದರೆ ನಂಬರ್ ಎನ್ ಏನು ಇಂಡಿಕೇಟ್ ಮಾಡ್ತಾ ಅಂತ ಹೇಳಿದೆ ನಾವು ಅಲ್ಲಿ. ಸೊ ಇಟ್ ವಿಲ್ ಇಂಡಿಕೇಟ್ಸ್ ದಿ ವಾಟ್, ಸೊ
number. N is equal to what? It may be 1 2 3 4 5, so goes on. ಸೊ ಹಿಂಗೆ ಏನಾಗ್ತದೆ ಇದು n is equal to ಏನಾಗ್ತದೆ 1 2 3 4 5 ಹಿಂಗೆ ಕಂಟಿನ್ಯೂಸ್ಲಿ ಗೊತ್ತಾಗ್ತದೆ. ನಮಗೆ ಯಾವ್ದು ಆರ್ಬಿಟ್ ಬೇಕು ಆ ಆರ್ಬಿಟ್ ಈ n ಪ್ಲೇಸ್ ಒಳಗೆ ಏನು ಮಾಡಬೇಕು, ನಂಬರ್ ಪುಟ್ ಮಾಡಬೇಕು. ಅವಾಗ ನಮಗೇನು ಗೊತ್ತಾಗ್ತದೆ, ಫಸ್ಟ್ ಆರ್ಬಿಟ್ನಾಗೆ ಎಷ್ಟು ಎಲೆಕ್ಟ್ರಾನ್ಸ್ಗಳು, ಸೆಕೆಂಡ್ ಆರ್ಬಿಟ್ನಾಗೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ನಾನು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹಿಯರ್ ವಿ ಆರ್ ಡೂಯಿಂಗ್ ದಿ ಕ್ಯಾಲ್ಕುಲೇಷನ್ ಫಾರ್ ಫಸ್ಟ್ ಆರ್ಬಿಟ್. ಹಿಯರ್ ಡೂಯಿಂಗ್ ದಿ ಫಸ್ಟ್ ಕ್ಯಾಲ್ಕುಲೇಷನ್. ವಾಟ್ ಈಸ್ ದಿ ಫಾರ್ಮುಲಾ ಟು ಫೈಂಡ್ ದಿ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಇನ್ ಈಚ್ ಆರ್ಬಿಟ್ ಮೀನ್ಸ್ ವಿ ನೋ ದಟ್ ದಿ 2n². ನಮಗೆ ಆಲ್ರೆಡಿ ಗೊತ್ತಿದೆ, ಏನು ಗೊತ್ತಿದೆಯಪ್ಪ, ನಾವು ಫಸ್ಟ್ ಆರ್ಬಿಟ್ ಒಳಗೆ ನಮಗೆ ಎಲೆಕ್ಟ್ರಾನ್ಸ್ಗಳು ಫೈಂಡ್ ಔಟ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಫಾರ್ಮುಲಾ ಏನದ 2n². ಸೊ 2n² ಅಪ್ಪ ಅಂತಂದರೆ ಒಂದು ಫಸ್ಟ್ ಆರ್ಬಿಟ್ ಬೇಕಾಗಿತ್ತಪ್ಪ ಅಂದ್ರೆ ಇನ್ ಪ್ಲೇಸ್ ಆಫ್ n ಒಳಗೆ ನಾವೇನು ಪುಟ್ ಮಾಡಬೇಕು, 1 ಪುಟ್ ಮಾಡಬೇಕು. ಸೊ 1² 1 ಆಗುತ್ತೆ. 1 ಇಂಟು 2 ಏನಾಗ್ತದೆ, 2 ಎಲೆಕ್ಟ್ರಾನ್ಸು ಮೀನ್ಸ್ ಫಸ್ಟ್ ಆರ್ಬಿಟ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರಬೇಕು, ಕಂಪಲ್ಸರಿ 2 ಎಲೆಕ್ಟ್ರಾನ್ಸ್ಗಳು ಇರಬೇಕಂತ ನಮಗೆ ಗೊತ್ತಾಯಿತು. ಅದೇ ರೀತಿಯಾಗಿ ನಾವು ಸೆಕೆಂಡ್ ಆರ್ಬಿಟ್ ಒಳಗೆ ಹೋಗ್ತೀವಪ್ಪ, ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕಾ, 2n² ಇನ್ ಪ್ಲೇಸ್ ಆಫ್ ಈಗ n 1 ಇದ್ದಲ್ಲಿ ಏನು ಪುಟ್ ಮಾಡಬೇಕು, 2 ಪುಟ್ ಮಾಡಬೇಕು. ಯಾಕಂದ್ರೆ ನಾವು ಯಾವುದು ಫೈಂಡ್ ಔಟ್ ಮಾಡ್ತೀವಿ, ಎರಡನೇ ಆರ್ಬಿಟ್ನಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ವಿ ವಾಂಟ್ ಸೆಕೆಂಡ್ ಆರ್ಬಿಟ್, ಸೊ ಇನ್ ಪ್ಲೇಸ್ ಆಫ್ n ಪುಟ್ 2. ಸೊ ಈಗ n ಇದ್ದಲ್ಲಿ ನಮಗೆ ಎರಡನೇ ಆರ್ಬಿಟ್ ಬೇಕಾಗಿದ್ದರಿಂದ ನಾವು n ಇದ್ದಲ್ಲಿ ಏನು ಪುಟ್ ಮಾಡಬೇಕು, 2 ವ್ಯಾಲ್ಯೂವನ್ನು ಪುಟ್ ಮಾಡಬೇಕು. ಸೊ 2 ವ್ಯಾಲ್ಯೂ ಪುಟ್ ಮಾಡಿದಾಗ ಸೊ 2² ಎಷ್ಟಾಯಿತು, 4 ಇಂಟು 2 ಎಷ್ಟಾಯಿತು, 8 ಆಯಿತು. ಸೊ ಹಿಯರ್ 2² ಇನ್ ಪ್ಲೇಸ್ ಆಫ್ n ಯು ಹ್ಯಾವ್ ಟು ಪುಟ್ 2 and 2² is what, 4 into 2 what, 8. ಸೊ ಸೆಕೆಂಡ್ ಆರ್ಬಿಟ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತವೆ, ಸೆಕೆಂಡ್ ಆರ್ಬಿಟ್ಸ್ ಒಳಗೆ 8 ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಸೆಕೆಂಡ್ ಆರ್ಬಿಟ್ ಕಂಟೇನ್ಸ್ ಹೌ ಮೆನಿ ಎಲೆಕ್ಟ್ರಾನ್ಸ್, 8 ಎಲೆಕ್ಟ್ರಾನ್ಸ್. ಸಿಮಿಲರ್ ವೇ ವಿ ಕ್ಯಾನ್ calculate the in third orbit also, again using the same formula 2n². again in place of n we have to put number 3 because we want a third orbit. sorry. ಸೊ ಏನಾಗುತ್ತೆ, ಎನ್ನ ಪ್ಲೇಸ್ನಲ್ಲಿ ಏನು ಮಾಡಬೇಕು, ನಾವು ಥರ್ಡ್ ಆರ್ಬಿಟ್ ಬೇಕಾಗಿದ್ದರಿಂದ ಥರ್ಡನ್ನು ಪುಟ್ ಮಾಡಬೇಕು. ಥರ್ಡನ್ನು ಪುಟ್ ಮಾಡಿದಾಗ 3² ಎಷ್ಟಾಗ್ತದೆ, 9 ಆಗ್ತದೆ. 9 ಇಂಟು 2 ಅಂದರೆ ಎಷ್ಟಾಗ್ತದೆ, ನಮಗಲ್ಲಿ 18 ಎಲೆಕ್ಟ್ರಾನ್ಸ್ಗಳಾಗ್ತದೆ. ಅಂದರೆ ನಮಗೆ ಥರ್ಡ್ ಆರ್ಬಿಟ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರಬೇಕು, 18 ಎಲೆಕ್ಟ್ರಾನ್ಸ್ಗಳು ಇರಬೇಕಂತ ಹೇಳಬೇಕು, ನಾವು ಹೇಳ್ಬೋದು. ಆಮೇಲೆ ಅದೇ ರೀತಿಯಾಗಿ ನಾವು ಫೋರ್ತ್ ಆರ್ಬಿಟ್ನಲ್ಲಿ ಕೂಡ ಫೈಂಡ್ ಔಟ್ ಮಾಡ್ಬೋದು. ಫೋರ್ತ್ ಆರ್ಬಿಟ್ನಲ್ಲಿ ಫೈಂಡ್ ಔಟ್ ಮಾಡ್ಬೋದಪ್ಪ ಅಂದರೆ ಅದೇ ರೀತಿ n ಜಾಗದಲ್ಲಿಗೆ ನಾವು ಏನು ಮಾಡಬೇಕು, 4 ಪುಟ್ ಮಾಡಬೇಕು. 4 ಪುಟ್ ಮಾಡಿದಾಗ 4² ಎಷ್ಟಾಗುತ್ತೆ, ನಮಗೆ ಆಲ್ರೆಡಿ ಗೊತ್ತಿರೋದಾಗೆ 4² 16 ಆಗುತ್ತೆ. 16 ಇಂಟು 2 ಅಂದರೆ ಎಷ್ಟಾಗುತ್ತೆ, ನಮಗೆ ಗೊತ್ತಾಗ್ತದೆ 32 ಎಲೆಕ್ಟ್ರಾನ್ಸ್ ಆಗುತ್ತೆ. ಇದೇ ರೀತಿಯಾಗಿ ನಾವು ಫಿಫ್ತ್ ಆರ್ಬಿಟು, ಸಿಕ್ಸ್ತ್ ಆರ್ಬಿಟು, ಸೆವೆಂತ್ ಆರ್ಬಿಟು ನಾವೇನು ಮಾಡ್ಬೋದು, ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ವಿತ್ ಯಾವ ಫಾರ್ಮುಲಾ ಅಂತ ಹೇಳ್ಬೋದು ನಾವು, ವಿತ್ ದಿ ಫಾರ್ಮುಲಾ ವಾಟ್ 2n². ಯೂಸಿಂಗ್ ದಿ ಫಾರ್ಮುಲಾ 2n² ವಿ ಕ್ಯಾನ್ ಫೈಂಡ್ ಔಟ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಈಚ್ ಆರ್ಬಿಟ್. ನಾವು ಇದು ರೀತಿಯಾಗಿ ಈಸಿಲಿ ಏನು ಮಾಡ್ಬೋದು, ಯಾವ ಆರ್ಬಿಟ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತಾವಂತ ನಾವು ಈಸಿಲಿ ಫೈಂಡ್ ಮಾಡ್ಬೋದು. ನಮಗೆ ಗೊತ್ತದ ಆಗಲೇ ನಾವು ಲೆಟರ್ಸ್ನಿಂದ ಆರ್ಬಿಟ್ಸ್ಗಳು ನೇಮ್ ಏನಂತ ಏನು ಹೇಳಿದೆವು, ಕೆ ಅಂತ ಹೇಳಿದೆವು, ಆಮೇಲೆ ಎಲ್ ಅಂತ ಹೇಳಿದೆವು, ಮತ್ತು ಎಮ್ ಅಂತ ಹೇಳಿದೆವು, ಆಮೇಲೆ ಎನ್ ಅಂತ ಹೇಳಿದೆವು. ಹೀಗೆ ರೀತಿಯಾಗಿ ಆರ್ಬಿಟ್ಸ್ಗಳ ನೇಮಿಂಗನ್ನು ಹೇಳಿದ್ದೀವಿ. ನಾವೇನಂತ ಹೇಳಿದೆವು, ಫಸ್ಟ್ ಆರ್ಬಿಟನ್ನು ಕೆಲಿಂತ ಡಿನೋಟ್ ಮಾಡ್ಬೋದು, ಸೆಕೆಂಡ್ ಆರ್ಬಿಟನ್ನು ಎಲ್ಲಿಂತ ಡಿನೋಟ್ ಮಾಡ್ಬೋದು, ಆ್ಯಂಡ್ ಥರ್ಡ್ ಆರ್ಬಿಟನ್ನು ಎಮ್ಲಿಂತ ಡಿನೋಟ್ ಮಾಡ್ಬೋದು, ಆ್ಯಂಡ್ ಫೋರ್ತ್ ಆರ್ಬಿಟ ಎನ್ಲಿಂತ ಡಿನೋಟ್ ಮಾಡ್ಬೋದು. ಸೊ ಫಸ್ಟ್ ಆರ್ಬಿಟ್ ಈಸ್ ಡಿನೋಟೆಡ್ ಬೈ ಕೆ, ಆ್ಯಂಡ್ ಸೆಕೆಂಡ್ ಎಲ್, ಆ್ಯಂಡ್ third is m, and fourth is what, n. From these letters we can denote the orbits of an atom. Okay. So later it will very important to understand the next topic. So main, that is the valency. So it is already studied in the 9th standard that electrons are present in the outermost orbit or outermost shell of an atom is called as valency. ಅಂದರೆ ಇದರ ಮೀನಿಂಗ್ ಏನಪ್ಪ ಅಂತಂದ್ರೆ, outermost orbit ನಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇತ್ತಪ್ಪ ಅಂತಂದ್ರೆ, ಪ್ರೆಸೆಂಟ್ ಇರುವುದನ್ನು ಏನಂತ ಕರಿತೀವಿ ನಾವು ಅಲ್ಲಿ, ವ್ಯಾಲೆನ್ಸಿ ಅಂತ ಹೇಳಿದೆವು. ಲಾಸ್ಟ್ ಆರ್ಬಿಟ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತಾವೆ ಅದನ್ನು ಏನಂತ ಕರಿಬೋದು ನಾವು ಅಲ್ಲಿ, ವ್ಯಾಲೆನ್ಸಿ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್ ಹಿಯರ್, ಸೊ ದಿಸ್ ಇಸ್ ದಿ ಫಸ್ಟ್ ಆರ್ಬಿಟ್ ಆ್ಯಂಡ್ ದಿಸ್ ಇಸ್ ದಿ ಸೆಕೆಂಡ್ ಆರ್ಬಿಟ್. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತವೆ, 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು, ಅದು ಎಷ್ಟೇ ಎಲೆಕ್ಟ್ರಾನ್ಸ್ಗಳಿರಲಿ ಅಲ್ಲಿ ಇರುವಂಥ ಎಲೆಕ್ಟ್ರಾನ್ಗಳನ್ನು ಏನಂತ ಕರಿಬೋದು ನಾವು ಅಲ್ಲಿ, ಅದನ್ನು ವ್ಯಾಲೆನ್ಸಿ ಅಂತ ಕರಿಬೋದು. ಏನಂತ ಕರಿಬೋದು, ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ವ್ಯಾಲೆನ್ಸಿ ಅಂತ ಹೇಳಿದಾಗ ಏನಂತ ಹೇಳ್ಬೋದು ನಾವು ಅಲ್ಲಿ, ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ಔಟರ್ ಮೋಸ್ಟ್
ಶೆಲ್ ಆಫ್ ಆ್ಯನ್ ಆಟಮ್ ಈಸ್ ಕಾಲ್ಡ್ ಆಸ್ ವಾಟ್ ವೆಲೆನ್ಸಿ. ಅಂದರೆ ಔಟರ್ಮೋಸ್ಟ್ ಆರ್ಬಿಟ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತಾವೆ ಅದನ್ನು ಏನಂತ ಕರಿಬೋದು ನಾವು ಅಲ್ಲಿ ವೆಲೆನ್ಸಿ ಅಂತ ಕೊಡ್ಬೋದು. ಇಂಥ ಭಾಳಷ್ಟು ಎಕ್ಸಾಂಪಲ್ ಕೊಡ್ಬೋದು. ಏನಪ್ಪ ಅಂತಂದರೆ ಸೊ ಮತ್ತೇನಂತ ಹೇಳ್ಬೋದಪ್ಪ ಅಂದರೆ ಅದನ್ನು ಇಲ್ಲಿ ನಾವು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀವೋ ಹೈಡ್ರೋಜನಲ್ಲಿ ಎಲೆಕ್ಟ್ರಾನ್ಸ್ಗಳು ಎಷ್ಟಿರ್ತಾವೆ ಓನ್ಲಿ 1 ಅಂತ ಹೇಳ್ಬೋದು. ಸೊ ಅಂದರೆ ಫಸ್ಟ್ ಸೆಂಟರ್ ಪಾಯಿಂಟ್ ನ್ಯೂಕ್ಲಿಯಸ್ ಅಂದರೆ ಇದು ಫಸ್ಟ್ ಆರ್ಬಿಟ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರಬೇಕು 1 ಎಲೆಕ್ಟ್ರಾನ್ಸ್ಗಳು ಇರಬೇಕು. ಯಾಕಂದ್ರೆ ಇಲ್ಲಿ ಫಸ್ಟ್ ನಮಗೇನು ಗೊತ್ತಾ ಫಾರ್ಮುಲಾ ಅಂತ 2 ಎಲೆಕ್ಟ್ರಾನ್ಸ್ಗಳು ಇರಬೇಕಂತ ಗೊತ್ತಾ. ಫಸ್ಟ್ ಆರ್ಬಿಟ್ 2, ಸೆಕೆಂಡ್ ಆರ್ಬಿಟ್ 8 ಆ್ಯಂಡ್ ಥರ್ಡ್ ಆರ್ಬಿಟ್ ಈಸ್ 18 ಅಂತ ಗೊತ್ತಾ. ಬಟ್ ಇದ್ರ ಬಳಿ ಇರೋದಂಥ ಎಲೆಕ್ಟ್ರಾನ್ಸ್ಗಳು ಎಷ್ಟು ಒಂದೇ ಇರೋದ್ರಿಂದ ಫಸ್ಟ್ ಆರ್ಬಿಟ್ನಲ್ಲಿ ಎಷ್ಟಾಯಿತು 1 ಎಲೆಕ್ಟ್ರಾನ್ಸ್ ಆಯಿತು. ಅದಕ್ಕೆ ಇದರಲ್ಲಿ ಏನಂತ ಹೇಳ್ಬೋದು ನಾವು ಇದರ ವೆಲೆನ್ಸಿ ಎಷ್ಟು ಅಂತ ಹೇಳ್ಬೋದು 1 ಅಂತ ಹೇಳ್ಬೋದು. ಇದೇ ರೀತಿಯಾಗಿ ನಾವು ವೆಲೆನ್ಸಿ ಡಿಫೈನ್ ಮಾಡ್ಬೋದು. ವೆಲೆನ್ಸಿ ಅಂದರೆ ಏನಂತ ಹೇಳ್ಬೋದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ಔಟರ್ಮೋಸ್ಟ್ ಶೆಲ್ ಆಫ್ ಆ್ಯನ್ ಆಟಮ್ ಈಸ್ ಕಾಲ್ಡ್ ವಾಟ್ ವೆಲೆನ್ಸಿ ಅಂತ ಹೇಳ್ಬೋದು. ಇವೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ನೆಕ್ಸ್ಟ್ ಟಾಪಿಕ್ ಏನಾಗ್ತದೆ ಈಸಿಲಿ ಅಂಡರ್ಸ್ಟುಡ್ ಆಗ್ತದೆ. ನೋಡಿರಿ ಈಸಿಲಿ ಅಂಡರ್ಸ್ಟುಡ್ ಆಗಬೇಕಾಗಿತ್ತಪ್ಪ ಅಂದ್ರೆ ಇವೆಲ್ಲ ನೀವೇನು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ನೀವು ಮೊದಲೇ ತಿಳ್ಕೊಂಡಿದ್ದಿಲ್ಲಪ್ಪ ಅಂತಂದ್ರೆ ಒನ್ಸ್ ಅಗೇನ್ ರೀಡ್ ಮಾಡಿರಿ. ಅದರ್ವೈಸ್ ಇಲ್ಲಾಗ್ತಪ್ಪ ರೀಡ್ ಮಾಡಿಲ್ಲಪ್ಪ ಅಂದರೆ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಆಗ್ತದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ಸೊ ಹಾಗೆ ನಮಗೇನೇ ಬರ್ತಪ್ಪ ಅಂದ್ರೆ ನೆಕ್ಸ್ಟ್ ಅಟಾಮಿಕ್ ನಂಬರ್ ಬರ್ತದೆ. ಅಟಾಮಿಕ್ ನಂಬರ್ ಅಂದರೆ ಏನಪ್ಪ ಅಂದ್ರೆ ದ ನಂಬರ್ ಆಫ್ ಪ್ರೋಟಾನ್ಸ್. ಅಟಾಮಿಕ್ ನಂಬರ್ ಅಂದರೆ ಏನು ಹೇಳ್ಬೋದು ನಾವಲ್ಲಿ ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಎ ಆಟಮ್ ಈಸ್ ಕಾಲ್ಡ್ ಆ್ಯಸ್ ಅಟಾಮಿಕ್ ನಂಬರ್. ಸೊ ನಮಗಿಲ್ಲಿ ಆಲ್ರೆಡಿ ನಾವು 9th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡಿದ್ದೇವೆ. ಏನು ಮಾಡಿದ್ದೇವಪ್ಪ ಅಂದ್ರೆ ಅಟಾಮಿಕ್ ನಂಬರ್ ಬಗ್ಗೆ ನಾವು ಭಾಳಷ್ಟು ಡೀಪ್ ಒಳಗೆ ಸ್ಟಡಿ ಮಾಡಿದ್ದೇವೆ. ಏನಂತ ಹೇಳಿದ್ರೆ ದ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಎ ಆಟಮ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ನಂಬರ್. ದ ನಂಬರ್ ಆಫ್ ಪ್ರೋಟಾನ್ಸ್ ಎಲ್ಲಿರಬೇಕು ಆಟಮ್ ಒಳಗೆ ಪ್ರೆಸೆಂಟ್ ಇತ್ತಪ್ಪ ಅಂತಂದ್ರೆ ಅವು ಎಷ್ಟೇ ನಂಬರ್ ಆಗಿರ್ಬೋದು. ಎಷ್ಟು ನಂಬರ್ ಆಗಿರ್ಬೋದು 1 ಆಗಿರ್ಬೋದು 10 ಆಗಿರ್ಬೋದು 5 ಆಗಿರ್ಬೋದು 15 ಆಗಿರ್ಬೋದು. ನಂಬರ್ ಆಫ್ ಪ್ರೋಟಾನ್ಸ್ present in atom is called as what atomic number and it is denoted by what letter Z. ನಾವೇನು ಹೇಳೋದು ಎಷ್ಟೇ ಪ್ರೋಟಾನ್ಗಳ ನಂಬರ್ ಪ್ರೆಸೆಂಟ್ ಇರ್ತದೆ ಆಟಮ್ ಒಳಗೆ ಅದನ್ನು ಏನು ಕರಿಬೋದು ನಾವಲ್ಲಿ ಅಟಾಮಿಕ್ ನಂಬರ್ ಅಂತ ಕರಿಬೋದು. ಅದನ್ನು ಯಾವ ಲೆಟರ್ಲಿಂದ ಡಿನೋಟ್ ಮಾಡ್ತೀವಿ ನಾವು Z ಲೆಟರ್ಲಿಂದ ನಾವು ಅದಕ್ಕೆ ಸೊ ಏನು ಡಿನೋಟ್ ಮಾಡ್ಬೋದು. ಏನಂತ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಎನ್ ಆಟಮ್ ಈಸ್ ಕಾಲ್ಡ್ ಆಸ್ ವಾಟ್ ಅಟಾಮಿಕ್ ನಂಬರ್. ಇಟ್ ಈಸ್ ಡಿನೋಟೆಡ್ ಬೈ ವಾಟ್ Z ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಇನ್ನೊಂದೇನು ಬರ್ತಪ್ಪ ಅಂದ್ರೆ ಮಾಸ್ ನಂಬರ್ ಅಥವಾ ಅಟಾಮಿಕ್ ಮಾಸ್ ಅಂತ ಬರುತ್ತೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಯಾವ್ದು ಬರ್ತದೆ ನಮಗಲ್ಲಿ ಅಟಾಮಿಕ್ ಮಾಸ್ ಅಥವಾ ಮಾಸ್ ನಂಬರ್ ಅಂತ ನಾವು ಹೇಳ್ಬೋದು. ನಾವು ಏನು ಕರಿಬೋದು ಅಲ್ಲಿ ಮಾಸ್ ನಂಬರ್ ಅಂತ ಎದಕ್ಕೆ ಕರಿಬೋದಪ್ಪ ಅಂದ್ರೆ ವಾಟ್ ಈಸ್ ಮಾಸ್ ನಂಬರ್? ಮಾಸ್ ಆಫ್ ಆ್ಯನ್ ಆಟಮ್ ಇನ್ಕ್ಲೂಡ್ಸ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ಸ್. ಏನಂತ ಹೇಳ್ಬೋದು ಮಾಸ್ ಆಫ್ ಆ್ಯನ್ ಆಟಮ್ ಈಸ್ ಡಿಫೈನ್ಡ್ ಬೈ ಇನ್ಕ್ಲೂಡ್ಸ್ ಅಂದ್ರೆ ಎರಡು ಯಾವ ಆಗಿರ್ಬೋದು ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುವುದನ್ನು ಏನಂತ ಕರಿತೀವಿ ನಾವು ಅಲ್ಲಿ ಮಾಸ್ ನಂಬರ್ ಅಂತ ಕರಿತೇವೆ. ಸೊ ಹಿಯರ್ ಪ್ರೋಟಾನ್ ಇನ್ ನ್ಯೂಟ್ರಾನ್ಸ್ ಆರ್ ಕಾಲ್ಡ್ ಆಸ್ ವಾಟ್ ಮಾಸ್ ಆಫ್ ಅನ್ ಆಟಮ್. ಸೊ ಆಟಮ್ ಒಳಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್ ಏನಾಗಿರ್ಬೋದು ನ್ಯೂಟ್ರಾನ್ಸ್ ಇರುವುದನ್ನು ಏನಂತ ಕರಿತೀವಿ ಅಲ್ಲಿ ಮಾಸ್ ನಂಬರ್ ಅಂತ ಹೇಳ್ಬೋದು. ದ ಆಟಮ್ ಕಂಟೈನ್ ವಾಟ್ ಮಾಸ್ ಆ್ಯಂಡ್ ದ ಮಾಸ್ ಆಫ್ ಅನ್ ಆಟಮ್ ಕಂಟೈನ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಕಾಲ್ಡ್ ಆಸ್ ದಿ mass number. Okay, so again the proton and neutrons are present means this also called as the what nucleons. ಸೊ ಇದರಲ್ಲಿ ನ್ಯೂಕ್ಲಿಯಸ್ನಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡೂ ಇರುವುದರಿಂದ ಅದಕ್ಕೆ ಇನ್ನೊಂದು ನೇಮ್ ಏನೋ ಕೊಡ್ಬೋದು ನಾವು ಅಲ್ಲಿ ನ್ಯೂಕ್ಲಿಯಾನ್ಸ್ ಅಂತ ಕೂಡ ಕರಿಬೋದು ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ ಇಲ್ಲಿ ಮತ್ತು ಅದ್ರಾಗೆ ನಾವು ಇಲ್ಲಿ ವೆಲೆನ್ಸಿ ಅಂತ ಹೇಳಿದೆವು. ಸೊ ವೆಲೆನ್ಸಿ ಕ್ಯಾಲ್ಕುಲೇಟ್ ಮಾಡಿದಾಗ ಯಾವುದೇ ಒಂದು ಆಟಮ್ನಲ್ಲಿ ಪ್ರೋಟಾನ್ ನಂಬರ್ ಈಸ್ ಈಕ್ವಲ್ ಟು ಏನಾಗಿರ್ತದೆ ಎಲೆಕ್ಟ್ರಾನ್ ನಂಬರ್ ಆಗಿರ್ತದೆ. ನೆನ್ಪಿಟ್ಕೋರಿ ಇದೊಂದು ಪಾಯಿಂಟ್ ಏನಾಗಿರ್ಬೋದಪ್ಪ ಅಂದ್ರೆ ಪ್ರೋಟಾನ್ ಎಷ್ಟು ನಂಬರ್ಸ್ ಇರ್ತಾವೆ ಅಷ್ಟೇ ಏನಾಗಿರ್ತದಲ್ಲಿ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇರ್ತಾವೆ. ಪ್ರೋಟಾನ್ ಈಸ್ ಈಕ್ವಲ್ ಟು ವಾಟ್ ಎಲೆಕ್ಟ್ರಾನ್ ನಂಬರ್. ಎಷ್ಟು ಯಾವುದೇ ಒಂದು ಆಟಮ್ನಲ್ಲಿ ಎಷ್ಟು ಪ್ರೋಟಾನ್ ಸಂಖ್ಯೆ ಇರ್ತದೆ ಎಷ್ಟು ಪ್ರೋಟಾನ್ ನಂಬರ್ ಇರ್ತದೆ ಅಷ್ಟೇ ಈಕ್ವಲ್ ಇದಕ್ಕೆ ಇರ್ತದೆ ಎಲೆಕ್ಟ್ರಾನಿಗೆ ಈಕ್ವಲ್ ಇರ್ತದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿರಿ ಇಲ್ಲಿ ಒಂದು ಆಗೇನಪ್ಪ ಅಂತಂದ್ರೆ ಈ ನೋಬಲ್ ಗ್ಯಾಸ್ ಅಂತ ಹೇಳ್ಬೋದು. ಇಲ್ಲಿ ನೋಬಲ್ ಗ್ಯಾಸ್ ಅಪ್ಪ ಏನಂದ್ರೆ ನೋಬಲ್ ಗ್ಯಾಸ್ ಆರ್ ವಾಟ್ ದೇ ಆರ್ ಅನ್ರಿಯಾಕ್ಟಿವ್ ಎಲಿಮೆಂಟ್ ಆ್ಯಂಡ್ ದೇ ಆರ್ ವೆರಿ ಸ್ಟೇಬಲ್ ಎಲಿಮೆಂಟ್ಸ್. ಓಕೆ, ನೋಬಲ್ ಗ್ಯಾಸ್ ಅಂದರೆ ಏನು ಹೇಳ್ಬೋದು ನಾವಲ್ಲಿ ಭಾಳಷ್ಟು ಸ್ಟೇಬಲ್ ಆಗಿರ್ತಾವೆ ಅನ್ರಿಯಾಕ್ಟಿವ್ ಎಲಿಮೆಂಟ್ಸ್ ಆಗಿರ್ತಾವೆ ಅಂತ ಹೇಳಿದೆವು. ಸೊ ಎವ್ರಿ ಎಲಿಮೆಂಟ್ಸ್ ವಾಂಟ್ ಟು ಅಟೈನ್ ವಾಟ್ ನೋಬಲ್ ಗ್ಯಾಸ್ ಕಾನ್ಫಿಗ್ರೇಷನ್. ಎಲ್ಲ ಎಲಿಮೆಂಟ್ಸ್ಗಳು ನಾವು ಏನು ಪಾಸಿಬಲ್ ಆಗಬೇಕಂತ ಹೇಳ್ತಾವಪ್ಪ ಅಂದ್ರೆ ಅಲ್ಲಿ ನೋಬಲ್ ಗ್ಯಾಸ್ ಆಗಿ ಕಾನ್ಫಿಗ್ರೇಷನ್ ಆಗಲಿಕ್ಕೆ ಟ್ರೈ ಅಪ್ ಮಾಡ್ತಾವೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನೋಬಲ್ ಗ್ಯಾಸ್ ಏನಾಗಿರ್ತಾವೆ ಭಾಳಷ್ಟು ಸ್ಟೇಬಲ್ ಆಗಿರ್ತಾವೆ ಮತ್ತು ಅನ್ರಿಯಾಕ್ಟಿವ್ ಆಗಿರ್ಬೇಕಂತ ಎಲ್ಲ ಎಲಿಮೆಂಟ್ಸ್ಗಳು ಏನಾಗ್ತವೆ ಇಲ್ಲಿ ಏನಾಗ್ತಪ್ಪ ಅಂದ್ರೆ ನೋಬಲ್ ಗ್ಯಾಸ್ ಆಗಿ
ಫಾರ್ಮೇಷನ್ ಆಗಲಿಕ್ಕೆ ಟ್ರೈ ಅಪ್ ಮಾಡ್ತಾವೆ ಅಂತೇಳಿ. ಹಿಯರ್ ಹೀಲಿಯಮ್ ಏನದಪ್ಪ ಅಂತಂದ್ರೆ ಅಟಾಮಿಕ್ ನಂಬರ್ ಏನದ 2 ಅದ. ಅಟಾಮಿಕ್ ನಂಬರ್ 2 ಅಂತಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಹೇಳಿದೇವ. ಅಟಾಮಿಕ್ ನಂಬರ್ ಈಸ್ ಈಕ್ವಲ್ ಟು ವಾಟ್, ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಆನ್ ಆಟಮ್. ಹೀಲಿಯಮ್ನಲ್ಲಿ ಎಷ್ಟು ಪ್ರೋಟಾನ್ಸ್ಗಳು ಅಂತ ಹೇಳ್ಬೋದು, 2 ಪ್ರೋಟಾನ್ ಇರೋದರಿಂದ ಅದ್ರಾಗ ಎಲೆಕ್ಟ್ರಾನ್ಸ್ಗಳು ಕೂಡ ಎಷ್ಟು ಇರ್ತಾವಲ್ಲಿ, 2 ಇರ್ತಾವೆ. ಯಾಕಪ್ಪ ಅಂದ್ರೆ ನಮಗೇನು ಗೊತ್ತದ, ಪ್ರೋಟಾನ್ ಈಸ್ ಈಕ್ವಲ್ ಟು ವಾಟ್, ಎಲೆಕ್ಟ್ರಾನ್ ನಂಬರ್. ಯಾವುದೇ ಒಂದು ಎಲಿಮೆಂಟ್ ಆಗಿರ್ಬೋದು ಅದ್ರಾಗ ಎಷ್ಟು ಪ್ರೋಟಾನ್ಸ್ಗಳು ಇರ್ತಾವೆ ಅಷ್ಟೇ ಸೇಮ್ ನಂಬರ್ ಏನಾಗಿರ್ತಾವಲ್ಲಿ ಎಲೆಕ್ಟ್ರಾನ್ಸ್ಗಳು ಇರ್ತಾವಂತ ಹೇಳ್ಬೋದು. ಈ ಆಲ್ರೆಡಿ ಏನಾಗ್ಯದಪ್ಪ ಅಂತಂದ್ರೆ ಹೀಲಿಯಮ್ ಏನು ತನ್ಬಲ್ಲಿ ಇರುವಂಥ 2 ಎಲೆಕ್ಟ್ರಾನ್ಸ್ಗಳು ಅದ. ಅಂದ್ರೆ ಇದೇನಾಯಿತು, ನೋಬಲ್ ಗ್ಯಾಸ್ ಅದ. ಅದಕ್ಕೆ ನಾವೇನಲ್ಲಿ ಏನು ಬರೆದಿದ್ದೇವೆ, ನೋಬಲ್ ಗ್ಯಾಸ್ ಅಂತಂದ್ರೆ ಫಸ್ಟ್ ಆರ್ಬಿಟ್ನಾಗ 2 ಇರಬೇಕಿತ್ತು, 2 ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಅವ. ಹಂಗಿತ್ತಪ್ಪ ಅಂದ್ರೆ ಇದಕ್ಕೇನು ಹೇಳ್ಬೋದು, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಹೇಳ್ಬೋದು. ಎಲ್ಲ ಎಲಿಮೆಂಟ್ಸ್ಗಳು ಏನು ಆಕ್ಯುಪೈ ಮಾಡಲಿಕ್ಕೆ ಟೈಪ್ ಮಾಡ್ತಾವೆ ಅಂತ ಹೇಳಿದೆವು ನಾವು ಅಲ್ಲಿ, ನೋಬಲ್ ಗ್ಯಾಸ್ configuration. So why every elements want to attain the noble gas configuration. So helium itself already, so it's already it is what, noble gas. Okay, so it is called as a duplet. Why it is called as a duplet means second or first orbit having 2 electrons means is called as a ಡೂಪ್ಲೆಟ್. ಫಸ್ಟ್ ಆರ್ಬಿಟ್ನಲ್ಲಿ 2 ಎಲೆಕ್ಟ್ರಾನ್ಸ್ ಕಂಪ್ಲೀಟ್ಲಿ ಫಿಲ್ ಇತ್ತಪ್ಪ ಅಂತ ಅದಕ್ಕೆ ಏನಂತ ಕರಿಬೋದು, ನಾವು ಅಲ್ಲಿ ಏನಂತ ಕರಿಬೋದು, ಡೂಪ್ಲೆಟ್ ಅಂತ ಕರಿಬೋದು. ಅದೇ ರೀತಿಯಾಗಿ ಔಟರ್ ಮೋಸ್ಟ್ ಆರ್ಬಿಟ್ನಾಗ 8 ಎಲೆಕ್ಟ್ರಾನ್ಸ್ಗಳು ಇದ್ದವಪ್ಪ ಅದಕ್ಕೆ ಏನಂತ ಕರಿಬೋದು, ನಾವು ಅಲ್ಲಿ ಆಕ್ಟೇಟ್ ಅಂತ ಕರಿಬೋದು. ಏನಂತ ಕರಿಬೋದು, ಫಸ್ಟ್ ಆರ್ಬಿಟ್ನಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಇತ್ತಂದ್ರೆ ಡೂಪ್ಲೇಟು, ಸೆಕೆಂಡ್ ಆರ್ಬಿಟ್ನಲ್ಲಿ ಇತ್ತಪ್ಪ ಅಂತಂದ್ರೆ ಏನಂತ ಕರಿಬೋದು, ನಾವು ಅಲ್ಲಿ ಏನೋ ಆಕ್ಟೇಟ್ ಅಂತ ಕರಿಬೋದು. ಫಸ್ಟ್ ಆರ್ಬಿಟ್ನಲ್ಲಿ 2 ಇತ್ತಂದರೆ ಡೂಪ್ಲೇಟು, ಸೆಕೆಂಡ್ನಲ್ಲಿ 8 ಎಲೆಕ್ಟ್ರಾನ್ಸ್ ಇತ್ತು ಅಂದ್ರೆ ಅದಕ್ಕೆ ಏನಂತ ಕರಿಬೋದು, ನಾವು ಅಲ್ಲಿ ಆಕ್ಟೇಟ್ ಅಂತ ಕರಿಬೋದು. ಸೊ ಹಾಗೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದು ಹಾಗೆ ವೆಲೆನ್ಸಿ ಅಂದರೆ ಏನಂತ ಹೇಳಿದೆ ನಾವು ಅಲ್ಲಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಆರ್ಬಿಟ್ ಈಸ್ ಕಾಲ್ಡ್ ಎಸ್ ದಿ ವೆಲೆನ್ಸಿ ಅಂತ ಹೇಳೋದು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಔಟರ್ ಮೋಸ್ಟ್ ಆರ್ಬಿಟ್ನಲ್ಲಿ ಇರುವಂಥ ಎಲೆಕ್ಟ್ರಾನ್ಗಳೇನಂತ ಕರೆದೇವೆ ನಾವು ಅಲ್ಲಿ ವೆಲೆನ್ಸಿ ಅಂತ ಕರೆದೇವು. ಅದಕ್ಕೆ ಭಾಳಷ್ಟು ಎಕ್ಸಾಂಪಲ್ ನಾವು ಕೊಡ್ಬೋದು. ಯಾವುದಪ್ಪ ಅಂತಂದರೆ ಇದ್ರಾಗ ಲಿಥಿಯಮ್ ಆಗಿರ್ಬೋದು. ಸೊ ಲಿಥಿಯಮ್ ಹ್ಯಾಸ್ ವಾಟ್, ಅಟಾಮಿಕ್ ನಂಬರ್ 3. ಸೊ ಅಟಾಮಿಕ್ ನಂಬರ್ 3 ಮೀನ್ಸ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೋಟಾನ್ ಈಸ್ ದೇರ್ ಮೀನ್ಸ್ ವಿ ಕ್ಯಾನ್ ಸೇ ದಟ್ 3 protons ಆ್ಯಂಡ್ 3 electrons ಬಿಕಾಸ್ ದಿಸ್ ಈಸ್ ದಿ ರೀಸನ್. ನಾವು ಲಿಥಿಯಮ್ನಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಎಷ್ಟಾಗಿರ್ಬೋದು ಅಂತ ಹೇಳಿದಾಗ ನಾವೇನು ಹೇಳ್ಬೋದು, 3 ಪ್ರೋಟಾನ್ ಮತ್ತು 3 ಎಲೆಕ್ಟ್ರಾನ್ಸ್ಗಳು ಇರ್ಬೋದು ಅಂತ ಹೇಳ್ಬೋದು. ನೋಡ್ರಿ ಇಲ್ಲಿ ಲಿಥಿಯಮ್ದು ಅಟಾಮಿಕ್ ನಂಬರ್ 3 ಆಗಿರೋದ್ರಿಂದ ಫಸ್ಟ್ ಆರ್ಬಿಟ್ನಲ್ಲಿ ಎಷ್ಟಾಗಿರ್ಬೋದು ಎಲೆಕ್ಟ್ರಾನ್ಸ್ಗಳು 2 ಆಗಿರ್ಬೋದು. ಮತ್ತು ಅದರ ಅಟಾಮಿಕ್ ನಂಬರ್ 3 ಅಂದರೆ ಇನ್ನು 1 ಎಲೆಕ್ಟ್ರಾನ್ ಉಳಿತು. ಎಲೆಕ್ಟ್ರಾನ್ ಉಳಿದಾಗ ಔಟರ್ ಮೋಸ್ಟ್ ಆರ್ಬಿಟ್ ಒಳಗೆ ಇಲ್ಲಿ 1 ಅಂತ ಬರೆಯೋದಾಗಿದ್ದರೆ ವೆಲೆನ್ಸಿ ಎಷ್ಟಾಗ್ತದೆ, 1 ಆಗ್ತದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಇಲ್ಲಿ ಬೆರಿಲಿಯಮ್ ಆಗಿರ್ಬೋದು, ಅದರದ್ದು ಅಟಾಮಿಕ್ ನಂಬರ್ ಏನಂತ ಹೇಳ್ಬೋದು 4 ಆಗಿರೋದರಿಂದ ಫಸ್ಟ್ ಆರ್ಬಿಟ್ನಲ್ಲಿ ಏನಾಗಿರ್ತವೆ 7 ಎಲೆಕ್ಟ್ರಾನ್ಸ್ಗಳು, ಸೆಕೆಂಡ್ ಆರ್ಬಿಟ್ನಲ್ಲಿ ಎಷ್ಟಾಗ್ತದೆ 2 ಎಲೆಕ್ಟ್ರಾನ್ಸ್, 2 + 2 ಎಷ್ಟಾಗ್ತದೆ 4 ಆಗೋದರಿಂದ ಇದರ ವೆಲೆನ್ಸಿ ಎಷ್ಟಂತ ಹೇಳ್ಬೋದು, ನಾವಲ್ಲಿ 4 ಅಂತ, ಇದರ ವೆಲೆನ್ಸಿ ಎಷ್ಟಂತ ಹೇಳ್ಬೋದು 2 ಅಂತ ಹೇಳ್ಬೋದು. ಹಾಗೆ ಈ ರೀತಿಯಾಗಿ ನಾವು ಬೇರೆ ಬೇರೆ ಎಲಿಮೆಂಟ್ಸ್ಗಳದೇನಂತ ಹೇಳ್ಬೋದು, ಭಾಳಷ್ಟು ಎಲಿಮೆಂಟ್ಸ್ಗಳನ್ನು ನಾವೇನಲ್ಲಿ ಡಿಸ್ಕ್ರೈಬ್ ಮಾಡ್ಬೋದು. ಅಗೇನ್ ದಿಸ್ ಕಾಲ್ಡ್ ಆಸ್ ದಿ ನಿಯಾನ್ ಹ್ಯಾಸ್ ಅಟಾಮಿಕ್ ನಂಬರ್ 10. ಸೊ 10 ಮೀನ್ಸ್ ಫಸ್ಟ್ ಆರ್ಬಿಟ್ ಹೌ ಮೆನಿ ಎಲೆಕ್ಟ್ರಾನ್ಸ್, 2 electrons, and second orbit how many electrons, so 8 electrons means 8 + 2 how much, 10. So it is a completely filled. So first orbit is 2, second orbit is 8, it's called as the octet. So why means its outer orbit is having how many electrons, 8 electrons is called as the octet, is called as the completely filled orbits, and it is attains the what, noble gas ಕಾನ್ಫಿಗರೇಷನ್. ನಾವೇನು ಹೇಳ್ಬೋದಪ್ಪ, ನಿಯಾನ್ ಅನ್ನೋದು ಅಟಾಮಿಕ್ ನಂಬರ್ 10 ಆಗಿರೋದರಿಂದ ಫಸ್ಟ್ ಆರ್ಬಿಟ್ನಲ್ಲಿ ಎಷ್ಟಾಗ್ತವೆ ಎಲೆಕ್ಟ್ರಾನ್ಸ್ಗಳು 2 ಆಗಿರ್ತವೆ, ಸೆಕೆಂಡ್ ಆರ್ಬಿಟ್ನಲ್ಲಿ ಎಷ್ಟಾಗ್ತದೆ 8 ಆಗಿರೋದ್ರಿಂದ ಇದೇನಂತ ಕಂಪ್ಲೀಟ್ಲಿ ಫಿಲ್ಡ್ ಆಗ್ಯದ. ಮತ್ತು ಲಾಸ್ಟ್ ಔಟರ್ ಮೋಸ್ಟ್ ಆರ್ಬಿಟ್ ಒಳಗೆ 8 ಎಲೆಕ್ಟ್ರಾನ್ಸ್ಗಳು ಇರೋದ್ರಿಂದ ಇದಕ್ಕೆ ನಾವೇನಂತ ಕರೆದಲ್ಲಿ ಆಕ್ಟೇಟ್ ಅಂತ ಡಿಫೈನ್ ಮಾಡ್ಬೋದು. ಅದಕ್ಕೆ ಇದ್ರದ್ದು ವೆಲೆನ್ಸಿ ಏನಾಗ್ತದೆ 0 ಆಗ್ತದೆ. ಸೊ ಇದ್ರದ್ದು ವೆಲೆನ್ಸಿ ಏನಾಗ್ತದೆ ನಮಗಲ್ಲಿ 0 ಆಗೋದ್ರಿಂದ ಇದು ಏನು ಅಟೇನ್ ಆಗಿರೋದಲ್ಲಿ ನೋಬಲ್ ಗ್ಯಾಸ್. ಅದಕ್ಕೆ ಇದ್ರದ್ದು ವೆಲೆನ್ಸಿ 0 ಅಪ್ಪ ಅಂದರೆ ಇದರ ಔಟರ್ ಮೋಸ್ಟ್ ಆರ್ಬಿಟ್ ಏನದ ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದ್ರಿಂದ ಏನಾಗ್ತದೆ ನಮ್ಮಲ್ಲಿ ಇದಕ್ಕೆ ನಾವೇನಂತ ಕರಿಬೋದು ನೋಬಲ್ ಗ್ಯಾಸ್ ಅಂತ ಕರಿಬೋದು. ದ ನೋಬಲ್ ಗ್ಯಾಸ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಔಟರ್ ಮೋಸ್ಟ್ ಆರ್ಬಿಟ್ಸ್, ದೇ ಆರ್ ವೆರಿ ಸ್ಟೇಬಲ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು ನಾವು, ನೋಬಲ್ ಗ್ಯಾಸ್ ಅನ್ನೋದು ಏನಾಗ್ತದೆ ಕಂಪ್ಲೀಟ್ಲಿ ಔಟರ್ ಮೋಸ್ಟ್ ಫಿಲ್ ಏನಾಗಿರ್ತದೆ ಅಲ್ಲಿ ಫಿಲ್ಡ್ ಆಗಿರೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಅವು ಬಹಳಷ್ಟು ಸ್ಟೇಬಲ್ ಆಗಿರ್ತಾವೆ, ಬೇರೆ ಜೊತೆ ರಿಯಾಕ್ಟಿವ್ ಆಗಿರಲ್ಲ. ಸೊ ದೇ ನೆವರ್ ರಿಯಾಕ್ಟ್ ವಿತ್ ಅದರ್ ಎಲಿಮೆಂಟ್ಸ್ ಆ್ಯಂಡ್ ದೇ ಆರ್ ಕ್ವೈಟ್ ಸ್ಟೇಬಲ್, ದಟ್ ಆರ್ ಕಾಲ್ಡ್ ಆಸ್ ದಿ ವಾಟ್, ನೋಬಲ್ ಗ್ಯಾಸ್. ಸೊ ಎವ್ರಿ ಎಲಿಮೆಂಟ್ಸ್ ವಾಂಟ್ ಟು ಅಟೇನ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಎಲ್ಲ ಎಲಿಮೆಂಟ್ಸ್ಗಳು ಏನು ಟ್ರೈ ಮಾಡ್ತಾವಪ್ಪ ಅಂದ್ರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಏನು ಟ್ರೈ ಅಪ್ ಮಾಡ್ತಾವೆ ಅಟೇನ್ ಆಗಲಿಕ್ಕೆ. ಸೊ
these basic concepts will helps to study the next topics like bond formation with the two elements. ಸೊ ನಮಗೆ ನೆಕ್ಸ್ಟ್ ಟಾಪಿಕ್ಸ್ನಲ್ಲಿ ಏನಾಗ್ತದೆ ಸಮ್ ಇದು ಇನ್ಫಾರ್ಮೇಷನ್ ಬೇಕಾಗ್ತದೆ, ವೆಲೆನ್ಸಿ ಎಂದರೇನು ಮತ್ತು ಅಟಾಮಿಕ್ ನಂಬರ್ ಎಂದರೇನು, ಪ್ರೋಟಾನ ನ್ಯೂಟ್ರಾನ್ಸ್. ಸೊ ಎಲ್ಲ ನಮ್ಗೆ ಬೇಕಾಗಿತ್ತು ಅಂದರೆ ಸ್ವಲ್ಪ ಅದಕ್ಕೆ ನಾವೇನೋ ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ಕೊಟ್ಟಿದೆ. ಓಕೆ, ಸೊ ನಿಮಗೆ ಇದು ನಿಮಗೆಲ್ಲ ತಿಳಿದಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಮತ್ತು ನಮ್ಮ ದೇಸಾಯಿ ಅಕಾಡೆಮಿಯನ್ನು ಹಾಗೆ ನಿಮ್ಮ ಸಪೋರ್ಟ್ ಬೇಕಂತ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಸೊ ವಾಚ್ ಮಾಡೋದಕ್ಕೆ ಧನ್ಯವಾದಗಳು.